ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು RPSL ಫ್ಯಾಮಿಲಿ. ಈ ಸಲ ನಾನು ನನ್ನ ತಂಗಿ ಬರ್ಡೇನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾವಾಗಲೂ ಬರ್ಡೇನ ಮನೆಯಲ್ಲೇ ಮಾಡ್ತೀವಿ. ಸಹಜವಾಗಿ ಎಲ್ಲರೂ ಬರ್ಡೇನ ಮನೆಯಲ್ಲೇ ಮಾಡ್ತಾರೆ. ತಂಗಿ ಬರ್ಡೇ, ತಮ್ಮನ ಬರ್ಡೇ, ಅಪ್ಪ ಅಮ್ಮನ ಬರ್ಡೇ, ಫ್ರೆಂಡ್ಸ್ ಬರ್ಡೇ, ಎಲ್ಲರ ಬರ್ಡೇನೂ ಮನೆಯಲ್ಲೇ ಮಾಡ್ತಾರೆ. ಈ ಸರಿ ಫಸ್ಟ್ ಟೈಮ್ 1 ಪಾಯಿಂಟ್ ಸೆಲೆಬ್ರೇಷನ್ಗೆ ಹೋಗಿ ನಮ್ಮ ಬರ್ಡೇನ ತುಂಬ ಚೆನ್ನಾಗಿ ಆಚರಿಸಿದ್ವಿ. ನನ್ನ ತಂಗಿ ತುಂಬ ಎಕ್ಸೈಟೆಡ್ ಆಗಿದ್ಲು. ಕೇಕು, ಬರ್ಡೇ ಡೆಕೋರೇಷನು ನನಗೋಸ್ಕರ ಹೇಗಿರುತ್ತೆ ಅಂತ ನೋಡೋಕ್ಕೆ. ಇಲ್ಲೆಲ್ಲ ರೆಡಿಮೇಡ್ ಇರುತ್ತೆ, ನೀವು ಬಂದುಬಿಟ್ಟು ಜಸ್ಟ್ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿಕೊಂಡು ಇರ್ಬೋದು. ಯಾವಾಗ ನನ್ನ ತಂಗಿ ಡೋರ್ ಓಪನ್ ಮಾಡ್ತಾಳೋ, ಫಾಗು ಅವನ್ನೆಲ್ಲ ಇದ್ದದ್ದನ್ನು ನೋಡಿ ತುಂಬ ಖುಷಿಪಟ್ಟಳು. ಅವಳಿಗೆ ಪಿಂಕು, ರೆಡ್ಡು, ವೈಟ್ ಅಂದರೆ ಇಷ್ಟ ಅಂತ ಪಿಂಕು, ರೆಡ್ಡು, ವೈಟಿಂದಾನೇ ಬಲೂನ್ಸಿಂದ ಡೆಕೋರೇಷನ್ ಮಾಡಿದರು. ತುಂಬ ಖುಷಿಪಟ್ಟಳು. ಅಯ್ಯೋ, ಫಾಗ್ ಎಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿದೆ, ನನ್ನ ಬರ್ಡೇ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಆಮೇಲೆ ಗೈಸ್, ನೀವು ಇಲ್ಲಿ ಹೋಗ್ಬೇಕಂದ್ರೆ ಕೇಕ್ ಮತ್ತು 4 ಮೆಂಬರ್ಸ್ ಮಾತ್ರ 1400 ರೂಪೀಸ್ ಪರ್ ಅವರ್ ಇರುತ್ತೆ. ಜಾಸ್ತಿ ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ 150 ರೂಪೀಸ್ ಚಾರ್ಜ್ ಇರುತ್ತೆ. ವಿತ್ ಫುಡ್ ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಯಾವಾಗ ನಮ್ಮ ತಂಗಿದು ಕೇಕ್ ಸೆಕ್ಷನ್ ಬರುತ್ತೋ ಎಲ್ಲರೂ ಸಾಲಲ್ಲಿ ನಿಂತ್ಕೊಂಡು ಕೇಕ್ ಕಟಿಂಗ್ ಮಾಡಿದ್ವಿ. ನಾವು ಕೂಡ ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂಡು ತುಂಬ ಖುಷಿಯಿಂದ ಇದ್ವಿ. ಆಮೇಲೆ ಅವಳು ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ತಿನ್ನಿಸಿದ್ಲು. ಮತ್ತು ಅವರ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು. ಆಮೇಲೆ ಡ್ಯಾನ್ಸ್ ಬಂತು. ಈ ಥರ ಪಾರ್ಟಿಗಳಲ್ಲಿ ಡ್ಯಾನ್ಸ್ ಇಲ್ಲ ಅಂದರೆ ಹೇಗೆ ಅಂತ ಫ್ಯಾಮಿಲಿ ಎಲ್ಲ ಡ್ಯಾನ್ಸ್ ಮಾಡಿಬಿಟ್ಟು ರೀಲ್ಸ್ ಎಲ್ಲ ಮಾಡಿಬಿಟ್ಟು ಫೋಟೋ ಸೆಕ್ಷನ್ಗೆ ಬಂದ್ವಿ. ತಮ್ಮ ತಂಗಿನೂ ಇವತ್ತು ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು ಅಂತ ಇಬ್ಬರದ್ದು ಕೂರಿಸಿ ಫೋಟೋ ಸೆಕ್ಷನ್ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿದು ಒಂದು ಸತಿ ಫೋಟೋ ತೆಗೆಯೋಣ ಅಂತ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಒಬ್ಬೊಬ್ಬರೇ ಬಂದುಬಿಟ್ಟು ಬರ್ಡೇಗಳ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ಅವಳು ತುಂಬ ಚೆನ್ನಾಗಿದ್ದಾಳೆ ಅಂತ ಸಿಂಗಲ್ ಫೋಟೋ ಶೂಟಿಂಗ್ ಎಲ್ಲ ಮಾಡಿಸಿ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.